ಗೊತ್ತಿದೆಯಾ ಸರ್ ನಿಮಗೆ ನೋಡಿದ್ದು ಇಲ್ಲೇ ಇದ್ದ ಇದೇ ಜಾಗದಲ್ಲಿ ಅವರು ವಾಸ ಇದ್ದದ್ದು ಅವ್ರ ತಂದೆ ತಾಯಿ ಎಲ್ಲ ಇಲ್ಲೇ ವಾಸ ಮಾಡ್ತಿದ್ರು ಆನ್ಸೋಸ್ಲು ಚಿಕ್ಕಬಳ್ಳಿ 2 ಗ್ರಾಮಕ್ಕೂ ಕೂಡ ಅವರು ಏನೇ ಇದ್ದರೂ ಈಗ ಅವರು ಒಂದು ಚಪ್ಪಲಿ ವಲಯತ್ವದಿಂದ ಹಿಡಿದು ಎಲ್ಲ ಕೆಲಸನೂ ಮಾಡ್ತಿದ್ರು ಊಟ ಎಲ್ಲರ ಮನೇಲೂ ಊಟ ಇಸ್ಕೊಬಂದು ಊಟ ಮಾಡ್ತಿದ್ರು ಅಡುಗೆನೇ ಮಾಡ್ತಿರಲ್ಲ ಅವರು 2 ಊರಲ್ಲೂ ಕೂಡ ಯಾರ ಮನೆಗೆ ಹೋದ್ರು ಊಟ ಕೊಡ್ತಿದ್ರು ಅವ್ರಿಗೆ ಅವ್ರ ತಂದೆ ತಾಯಿ ಒಳ್ಳೆಯವರು ಪಾಪ ಇವನಂತೂ ತುಂಬ ಕೆಟ್ಟವನು ಇವನು ಇಲ್ಲೇ ಅವನ ನಡವಳಿಕೆ ಸರಿ ಇರಲಿಲ್ಲ ಬಟ್ ಅಲ್ಲಿಗೆ ಹೋದ್ಮೇಲೆ ಇಲ್ಲೇನೋ ಚಿನ್ನ ಕದೀತಾನೆ ಹಂಗೆ ಮಾಡ್ತಾನೆ ಅಂತ ಏನೋ ಹೇಳ್ತಿದ್ರು ಬಟ್ ನಮಗಂತೂ ನಾವು ಒಂದು 2 ಸಾರಿ ಹೋದಾಗ ಸಿಕ್ಕಿದ್ದ ಬಟ್ ಧರ್ಮಸ್ಥಳ ಸಿಕ್ಕಿದ್ದ 2 ಸಾರಿ ಸಿಕ್ಕಿದ್ದ ನಮಗೆ ಬಟ್ ಆದರೂ ಧರ್ಮಸ್ಥಳದ ಮೇಲೆ ಇಂಥ ಕೆಟ್ಟ ಹೆಸರು ಸಿರೋದು ಭಾಳ ದೊಡ್ಡ ಅಪರಾಧ ಧರ್ಮಸ್ಥಳದ ಬಗ್ಗೆ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಒಳ್ಳೆ ಹೆಸರಿದೆ ಇವರು ವೀರೇಂದ್ರ ಹೆಗ್ಗಡೆ ಅವರು ಆ ಸಂಸ್ಥೆಯನ್ನು ಉನ್ನತ ಮಟ್ಟದಲ್ಲಿ ಬೆಳೆಸಿದ್ದಾರೆ ಲಕ್ಷಾಂತರ ಜನ ಭಕ್ತಾದಿಗಳವ್ರೆ ಆದರೆ ಯಾರೋ ಉದ್ದೇಶಪೂರ್ವಕವಾಗಿ ಅವನು ಮಾಡ್ತಾಯಿದ್ದಾನೆ ಯಾರೋ ಹೇಳ್ಕೊಟ್ಟು ಅವನಿಗೆ ಭಾಳ ದೊಡ್ಡ ಶಕ್ತಿ ಅವನಿಗೆ ಸಪೋರ್ಟಾಗಿ ಕೆಲಸ ಮಾಡ್ತಾರೆ ಹಂಗಾಗಿ ಅವನು ಇಷ್ಟೆಲ್ಲ ಸಂಸ್ಥೆ ಮೇಲೆ ಧರ್ಮಸ್ಥಳದ ಹೆಸರನ್ನ ಕೆಡಿಸ್ಬೇಕಾದ್ರೆ ಅವನು ಯಾರೋ ಹೇಳ್ಕೊಟ್ಟು ಮಾಡಿಸ್ತವ್ರೆ ಅವರು ಯಾವುದೇ 100 ಹೆಣ ಊತಿರೋದು ಇವೆಲ್ಲ ಹೇಳೋನಲ್ವ ಅವೆಲ್ಲ ಸುಳ್ಳು ಯಾರೋ ಒಬ್ಬರು ಸತ್ತಿ ಯಾವ ಥರ ಅಂದರೆ ಇಲ್ಲೇನು ಆ ಥರ ಏನು ಇದು ಮಾಡ್ತಿರಲ್ಲ ಆದರೂ ಅವನ ನಡವಳಿಕೆಗಳು ಇಲ್ಲೇ ಅವನಿಗೆ ನಮಗೆ ಇಷ್ಟ ಆಯ್ತಿರಲ್ಲ ಸರಿ ಇಲ್ಲ ಅಂದರೆ ಹೆಚ್ಚಿಗೆ ಅವನು ಅಲ್ಲೇ ಇದ್ದದ್ದು ಇಲ್ಲಿ ಎಷ್ಟು ದಿವಸ ಇದ್ದು ಅಷ್ಟು ವರ್ಷ ಅಲ್ಲೂ ವಾಸ ಮಾಡೋನು ಧರ್ಮಸ್ಥಳದಲ್ಲಿ ಬಟ್ ಅಲ್ಲಿ ಜಾಸ್ತಿ ಅವನ ಕೆಟ್ಟತನ ಅವನು ಕಳ್ಳತನ ಮಾಡೋದು ಇವೆಲ್ಲ ಮಾಡ್ತಾನೆ ಅಂತ ಹೇಳ್ತಿದ್ರು ಎಷ್ಟು ಜನ ಇದ್ರು ಅವರು ಅಣ್ಣ ತಮ್ಮಂದರು ಎಲ್ಲ ಒಂದು 4-5 ಜನ ಇದ್ದರು ಅವರು ಅಂತ ಯಾರಲ್ಲ ಅವರು ಒಳ್ಳೆಯವರು ಅವರು ಪಾಪ ಇವನೊಬ್ಬನೇ ಆ ಥರ ಇವನೊಬ್ಬನ ಬಗ್ಗೆನೇ ಒಳ್ಳೆ ಅಭಿಪ್ರಾಯ ಇರಲಿಲ್ಲ ಹಂಗಾಗಿ ಅವನು ಅಲ್ಲಿ ಈಗ ಮಾಡ್ತಾ ಇರೋದು ಭಾಳ ದೊಡ್ಡ ತಪ್ಪು ಅವನಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಧರ್ಮಸ್ಥಳದ ಮೇಲೆ ಕೆಟ್ಟ ಹೆಸರು ತರ್ತಾ ಇದ್ದಾನೆ ಆ ಥರ ಯಾವುದೂ ಕೂಡ ಧರ್ಮಸ್ಥಳದ ಬಗ್ಗೆ ಯಾವುದೂ ಆ ಥರ ಘಟನೆಗಳು ನಡೆದಿಲ್ಲ ನಮಗೆ ತಿಳಿದ ಮಟ್ಟಿಗೆ ಇವನು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರೋದು ಅಂತ ನಮಗನ್ಸುತ್ತೆ ಅವನಿಗೆ ಶಿಕ್ಷೆ ಆಗಬೇಕು